ನೀನ್ ಯಾಕೆ ಅಳ್ತಿದ್ಯಾ? ನಿಂಗ್ ಬೇಕಾಗಿರೋ ಮೀನ್ ಪೀಸು ನಿಂಗ್ ಸಿಕ್ಕಿದೆ ತಾನೆ? ಹೋಗಿಲ್ಲಿಂದ. ಅಮ್ಮ, ಫಿಶ್ ಫ್ರೈ ತಿನ್ಬೋದಾ? ಈಗಲ್ಲ. ಆದ್ರೆ ಯಾಕೆ? ನಾವು ಓದಿದ್ದಾಯ್ತು. ನಾವು ಸ್ವಲ್ಪ ಹೊತ್ತು ಆಟಾಡ್ಕೊಳಕ್ ಹೋಗ್ಬಹುದಾ? ಸರಿ, ಓದಿದ್ದೆಲ್ಲ ಮುಗ್ದಿದ್ರೆ ಹೋಗಿ ಆಡ್ಕೊಳ್ಳಿ ಹೋಗಿ. ಆಯ್ತಮ್ಮ. ಅದನ್ನ ಕೆಳಗಡೆ ಇಡ್ಬೋದಲ್ಲ ಅಕ್ಕ? ಇಲ್ಲ, ನಾನು ಇದನ್ನ ಕೆಳಗಿಡಲ್ಲ, ಇಲ್ಲಾಂದ್ರೆ ನೀನ್ ತಗೊಳ್ತೀಯ. ನೀನು ಮಾತ್ರ ಅದ್ರ ಜೊತೆ ಯಾವಾಗ್ಲೂ ಆಟಾಡ್ತೀಯ. ನನ್ನ ಕೂಡ ಅದ್ರ ಜೊತೆ ಆಟಾಡಕ್ಕೆ ಬಿಡು. ಇಲ್ಲ, ಇದನ್ನ ನಾನು ನಿಂಗೆ ಆಡಕ್ ಕೊಡಲ್ಲ. ಇದನ್ನ ಕೆಳಗಿಟ್ಟು ನೀನ್ ಗಲೀಜ್ ಮಾಡ್ಬಿಡ್ತೀಯ. ಇಲ್ಲ ಅಕ್ಕ, ನನ್ನ ಹತ್ರ ಏನು ಮಾಡಿಲ್ಲ. ಸ್ವಲ್ಪ ತಾಡಕ್ ಕೊಡು. ಇಲ್ಲ, ನಾನ್ ನಿಂಗೆ ಇದನ್ನ ಕೊಡಲ್ಲ. ನನಗದು ಬೇಕು. ಇಲ್ ನೋಡು, ನನ್ ಗೊಂಬೆನ ನನ್ಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ನಿನ್ನ ಹೊಡೆದ್ಬಿಡ್ತೀನಿ. ನಾನ್ ಕೊಡೋದಿಲ್ಲ, ನಾನ್ ಕೂಡ ನಿನ್ನ ಹೊಡಿತೀನಿ. ಅರೆ, ಏನಿದೆ ಶಬ್ದ? ಮಕ್ಕಳು ಏನಕ್ಕೆ ಜಗಳ ಆಡ್ತಾ ಇದಾರೆ? ಮಾಲು, ಏನಾಗ್ತಾ ಇದೆ? ಈ ಗೊಂಬೆ ನಂದು, ಏನ್ ಕೊಡ್ತಾ ಇಲ್ಲ ಅಪ್ಪ. ನಾನು ಕೊಡೋದಿಲ್ಲ. ಅಯ್ಯೋ, ನಾನೇ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ. ಹೊಡ್ದಿಲ್ಲ ಅಂದ್ರೆ ಈ ಮಕ್ಕಳು ಕೇಳೋದೇ ಇಲ್ಲ. ಏನ್ ನಡೀತಿದೆ ಇಲ್ಲಿ? ಅಮ್ಮ, ಇದು ನನ್ ಗೊಂಬೆ. ಬಾಯ್ ಮುಚ್ಚು. ಇನ್ನ ನೀವಿಬ್ರು ಒಂದ್ ಮಾತಾಡ್ಕೊಡುದು. ಅದನ್ನೋಗಲ್ಲಿಡಿ. ಇಲ್ಲ, ನಾನ್ ಇದನ್ನಲ್ಲಿ ಇಡಲ್ಲ. ಆಮೇಲೆ ಇವನು ಅದನ್ನ ತಗೊಂತಾನೆ. ನಾನ್ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿಮ್ಗೆ? ಏನಾಯ್ತು ಮಕ್ಳೇ? ಏನಕ್ಕೆ ಈ ರೀತಿ ಜಗಳ ಆಡ್ತಾ ಇದ್ದೀರಾ? ಅಕ್ಕ ತಮ್ಮ ಅಲ್ಲ, ಯಾವಾಗ್ಲೂ ಫ್ರೆಂಡ್ ರೀತಿ ಇರ್ಬೇಕು. ಅಪ್ಪ, ಮಾಲು ಅಕ್ಕ ನನಗೆ ಆಟಾಡ್ಕೊಳಕ್ಕೆ ಆಟ ಸಾಮಾನ್ ಕೊಡ್ತಿಲ್ಲ. ಏನಿದು? ಅಪ್ಪುಗೇನಕ್ಕೆ ಗೊಂಬೆ ಕೊಡ್ತಾ ಇಲ್ಲ? ಈ ಗೊಂಬೆನ ನಾನು ಅವನಿಗೆ ಕೊಟ್ರೆ ಅವನು ಅದನ್ನ ಕೆಳಗಿಡ್ತಾನೆ. ಅದರಿಂದ ಗಲೀಜಾಗತ್ತಪ್ಪ. ಆದ್ರೆ ಅಪ್ಪ, ಅವಳು ಕೊಡ್ತಾ ಇಲ್ಲ ಅಲ್ವಾ? ಮಾಲು, ಈ ಗೊಂಬೆನ ನೀವೊಬ್ರು ಸೇರಿ ಆಟಾಡೋದಿಕ್ಕೆ ಅಂತಾನೆ ತಂದಿದ್ದು. ಪ್ರತಿದಿನ ಇದಕ್ ಜಗಳ ಆಡೋದೇ ಆಯ್ತು ನಿಮ್ಮಿಬ್ರದು. ನೀವು ಜಗಳ ಆಡ್ಬಾರ್ದು. ಇಲ್ಲಿ ಎಲ್ಲವೂ ಕೂಡ ನಿಮ್ಮಿಬ್ರಿಗೋಸ್ಕರ ಮಾತ್ರ. ಏನ್ ಸಿಗುತ್ತೋ ಅದನ್ನ ನೀವಿಬ್ರು ಕೂಡ ಹಂಚ್ಕೋಬೇಕು. ಪ್ರೀತಿಯಿಂದ ಎಲ್ಲಾ ವಸ್ತುಗಳನ್ನ ನೀವು ಹಂಚ್ಕೋಬೇಕು. ಈ ರೀತಿ ಮಾಡಿದ್ರೆ ಒಳ್ಳೆಯವರಾಗ್ತೀರಾ. ಕ್ಷಮಿಸ್ಬಿಡಿ ಅಪ್ಪ, ಇನ್ಮೇಲೆ ನಾವು ಜಗಳ ಆಡಲ್ಲ. ಅಪ್ಪು, ತಗೋ, ಇದನ್ನ ಇಟ್ಕೊಂಡು ನೀನೇ ಆಡು. ಇದ್ರ ಜೊತೆ ನಾವಿಬ್ರು ಸೇರ್ಕೊಂಡು ಆಡಣ್ವಾ?